ರಮೇಶ್ ದರ್ಶನ್ ಬ್ರೋ ನಾವೆಲ್ಲ ಏನೂ ಇಲ್ಲ ಜೀವನದಲ್ಲಿ. ಏನಿದ್ರು ಓದಬೇಕು ಬ್ರೋ. ಹುಡುಗಿ ಎಲ್ಲ ಏನೂ ಸಿಗಲ್ಲ. ಆ ಮೂವಿಯಿಂದಾನೇ ಒಂದು ಎಕ್ಸಾಂಪಲ್ ಅಷ್ಟೇ ಬ್ರೋ. ಸರ್ ಈಗ ಜಾತಿ ಭೇದ ನೋಡಿಕೊಂಡು ಯಾರು ಪಿಕ್ಚರ್ ನೋಡೋಕ್ಕೆ ಬರದೇ ಇರಬೇಡಿ. ದಯವಿಟ್ಟು ಕರ್ನಾಟಕದಲ್ಲಿ ಕನ್ನಡಿಗರ ಹೆಮ್ಮೆ ಒಂದು ಪ್ರಾಮಾಣಿಕತೆಯನ್ನು ಉಳಿಸೋಕ್ಕೆ ಜೈದ್ ಖಾನ್ ಅವರು ಒಂದು ನಟನೆ ಮಾಡಿದ್ದಾರೆ. ಇದನ್ನು ಎಲ್ಲ ಕನ್ನಡಿಗರು ಎಲ್ಲ ಭಾಷಿಗರು ಬಂದು ನೋಡ್ಬೇಕಂತ ಮನವಿ ಮಾಡ್ಕೋತಾ ಇದ್ದಾರೆ. ಚೆನ್ನಾಗಿ ಮಾಡೋರೆ ಸರ್. ಟ್ರೆಂಡಿಂಗ್ ಥರ ಮಾಡೋರು ಪಿಕ್ಚರ್ ಸಾಕು. ಸರ್ ಇಟ್ ವಾಸ್ ಎ ಗುಡ್ ಮೂವಿ. ತುಂಬ ಚೆನ್ನಾಗಿತ್ತು. ರೀಸೆಂಟಲಿ ಇಂಥ ಲವ್ ಸ್ಟೋರಿ ಬಂದಿರಲಿಲ್ಲ, ಇದು ಬಂದಿದೆ. ಸೊ ಆಲ್ ದ ಬೆಸ್ಟ್ ಕಲ್ಟ್ ಆ್ಯಂಡ್ ಝೈದ್ ಆ್ಯಕ್ಟಿಂಗ್ ಇಸ್ ಗ್ರೇಟ್. ಈವನ್ ರಚಿತಾ ರಾಮ್, ಇಟ್ಸ್ ಎ ಗುಡ್ ವರ್ಕ್. ಆಲ್ ದ ಬೆಸ್ಟ್ ಟೀಮ್ ಕಲ್ಟ್, ಗ್ರೇಟ್ ಜಾಬ್. ಎಸ್ ಸಖತ್ತಾಗಿದೆ. ಅನಿಲ್ ಕುಮಾರ್ ಅವ್ರ ಡೈರೆಕ್ಷನ್ ಸಖತ್ತಾಗಿದೆ. ಫಸ್ಟ್ ಆಫ್ ಆಲ್ ಈ ಮಲಾಯ್ಕ ಅವರು ಮತ್ತು ಝೈದ್ ಖಾನ್ ಅವ್ರ ಆ್ಯಕ್ಟಿಂಗ್ ಸೂಪರ್ ಆಗಿದೆ. ಸೆಕೆಂಡ್ ಆಫ್ ಆಲ್ ನಮ್ಮ ರಚ್ಚು ಅವ್ರು ಬಂದಮೇಲೆ ಅದು ಇನ್ನೂ ಒಂಥರ ಬೇರೆ ಲೆವೆಲಲ್ಲಿ ಹೋಗುತ್ತೆ. ಒಳ್ಳೆ ಲವ್ ಸ್ಟೋರಿ ಸಿಕ್ಕಿದೆ ಕನ್ನಡ ಸಿನಿಮಾಗೆ ಅಂತ ಹೇಳ್ಬೋದು. ಫಸ್ಟ್ ಆಫ್ ಅಲ್ಲಿ ನಮ್ಮ ಮಲಾಯ್ಕ ಅವ್ರ ಮೇಲೆ ಲವ್ ಆಗುತ್ತೆ, ಸೆಕೆಂಡ್ ಆಫ್ ಅಲ್ಲಿ ನಮ್ಮ ರಚ್ಚು ಅವ್ರ ಮೇಲೆ ಲವ್ ಆಗುತ್ತೆ. ಸಿನಿಮಾ ಸಖತ್ತಾಗಿದೆ. ಕ್ಲೈಮ್ಯಾಕ್ಸಲ್ಲಿ ವಿಲಾಸಣ್ಣ ಕ್ಲೈಮ್ಯಾಕ್ಸಲ್ಲಿ ಮಿಂಚಿಬಿಟ್ಟಿದೆ. ಪಿಕ್ಚರ್ ತುಂಬ ಚೆನ್ನಾಗಿದೆ ಪಿಕ್ಚರ್. ಅವ್ರು ಚೆನ್ನಾಗಿ ಮಾಡಲಿ ಅಂತ ಅದೇ ಥರ ಮಾಡಿದ್ದಾರೆ. ಜನಗಳೆಲ್ಲ ಆಶೀರ್ವಾದ ಚೆನ್ನಾಗಾಗಲಿ, 100 ದಿನ ನೋಡಲಿ ಅಂತ ಫಿಲಮ್ ತುಂಬ ಆಶೀರ್ವಾದ ಮಾಡಲಿ ಕರ್ನಾಟಕ ಜನತೆ ಎಲ್ಲ. ತುಂಬ ಚೆನ್ನಾಗಿದೆ. ಇಬ್ಬರು ಹೀರೋಯಿನಿಗೂ ಚೆನ್ನಾಗಿ ಮಾಡೋರೆ. ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ನಮ್ಮ ಆಶೀರ್ವಾದ ಎಲ್ಲ ಆಶೀರ್ವಾದ ಇರುತ್ತೆ. ಏನು ಸ್ಟೋರಿ ಸಕ್ಕತ್ತಾಗಿತ್ತು, ಖರಾಬಾಗಿತ್ತು. 2-3 ಸಾರಿ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಒಳ್ಳೆ ಕ್ಲೈಮೇಟು, ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಸೂಪರ್ ಆಗುತ್ತೆ. ಏನು ₹1 ತೆಗೆಯಂಗಿಲ್ಲ. ಎಲ್ಲ ಕಾಸು ಹಾಕೋರು ಒಳ್ಳೆ ಸುಳ್ಳಿ ಒಂಬಾಡಾಗಿದೆ ಪಿಕ್ಚರ್. ಏನು ಮಾತಾಡೋಂಗಿಲ್ಲ. ಸ್ಟೋರಿ ಲವ್ ಸ್ಟೋರಿ ಸೂಪರ್ ಆಗುತ್ತೆ. ರಿಮ್ಯಾಂಟಿಕ್ ಚೆನ್ನಾಗುತ್ತೆ ಪಿಕ್ಚರ್. ಒಂಬಾಡಾಗುತ್ತೆ ಪಿಕ್ಚರ್. ಬಂದು ನಮ್ಮ ಕನ್ನಡ ಪಿಕ್ಚರ್ ನೋಡಿ. ಅದ್ಭುತವಾಗಿದೆ. ಝೈದ್ ಖಾನ್ ಆ್ಯಕ್ಟಿಂಗು, ರಚಿತಾ ರಾಮ್, ಫಿಲ್ಮ್ ಅದ್ಭುತವಾಗಿದೆ. ಇವತ್ತಿನ ಜನ್ರೇಷನ್ ಇವತ್ತು ಹೆಣ್ಮಕ್ಳು ಏನು ಮಾಡ್ತಾರೆ ಚೆನ್ನಾಗಿ ತೋರ್ತಾರೆ. ಕನ್ನಡ ಸಿನಿಮಾ ನೋಡಿ, ಇದನ್ನ ನೋಡಿ, ಈ ಸಿನಿಮಾ ನೋಡಿ ಗೊತ್ತಾಗ್ತದೆ. ಎಲ್ಲರೂ ನೋಡಿ. ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ, ಸೂಪರ್ ಹಿಟ್ ಆಗಿದೆ. 100 ಡೇಸ್ ಗ್ಯಾರಂಟಿ. ವೆಲ್ ಗುಡ್. ಏನು ಹೇಳೋ ಥರ ಏನಿಲ್ಲ. ಒಳ್ಳೆ ಸಾಂಗ್ಸು, ಒಳ್ಳೆ ಆ್ಯಕ್ಟಿಂಗು, ಫಸ್ಟ್ ಕ್ಲಾಸ್ ಆಗಿದೆ. ಥ್ಯಾಂಕ್ಸ್. ನೋಡ್ಕೊಂಡು ಹಂಗೆ ಬ್ಲೈಂಡ್ ಆಗ್ಬಿಟ್ಟೆ. ತುಂಬ ಚೆನ್ನಾಗಿದೆ. ಅಳು ಬರ್ಸ್ತೇವೆ. ತುಂಬ ಚೆನ್ನಾಗಿದೆ. ಅಳು ಬಂತು. ತುಂಬ ಚೆನ್ನಾಗಿದೆ. ಇದು ಫ್ಯಾಮಿಲಿ ನೋಡುವಂಥ ಲವರ್ಸ್ ನೋಡೋದು. ಅನಿಲ್ ಕುಮಾರ್ ತುಂಬ ಚೆನ್ನಾಗಿದೆ. ಎಕ್ಸ್ಟ್ರಾಡಿನರಿ. ಡೈಲಾಗ್ಸ್ ಎಲ್ಲ ಹಾರ್ಟ್ಲಿ ಟಚ್ ಆಗುತ್ತೆ. ಸಕ್ಕತ್ತಾಗಿದೆ. ಹಾರ್ಟ್ಲಿ ಟಚ್ ಆಗುತ್ತೆ. ತುಂಬ ಚೆನ್ನಾಗಿದೆ. ತುಂಬ ಹಿಂದಿದ್ದಾರೆ ಕಥೆನ. ಇದು ಪುಟ್ಟಣ್ಣ ಕಣ್ಗಲ್ ಬಿಟ್ಟರೆ ನೆಕ್ಸ್ಟು ಅನಿಲ್ ಕುಮಾರ್ ಆ ಜಾಗ ತುಂಬ್ತಾರೆ ಅಂತ ನನಗೆ ಅನಿಸ್ತದೆ. ಆ ಒಂದು ಕಥೆನ ಎಲ್ಲರೂ ನೋಡೋ ಹಾಗೆ, ಫ್ಯಾಮಿಲಿ ಆಗಲಿ, ಲವರ್ಸ್ ಆಗಲಿ, ಯೂತ್ಸ್ ಆಗಲಿ ಎಲ್ಲರೂ ನೋಡ್ಬೋದು. ಆ ಥರ ಸ್ಟೋರಿ ಮಾಡಿದ್ದಾರೆ. ಹೊಸ ಒಂದು ಹೀರೋಗಳನ್ನ ಹುಟ್ಟಾಕಿದ್ದಾರೆ. ಇದು ಇನ್ನು ಮುಂದೆ ಅವರು ಒಳ್ಳೆ ಹೀರೋಗಳನ್ನ ಹುಟ್ಟಾಕಲಿ ಅಂತ ನಾನು ಆಶಿಸ್ತೀನಿ. ಫ್ಯಾಮಿಲಿ ಫುಲ್ ಬಂದು ನೋಡೋ ಅಂಥ ಸಿನಿಮಾ. ತುಂಬ ಚೆನ್ನಾಗಿದೆ. ಒಳ್ಳೆ ಪ್ರೇಮ ಕಥೆ. ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಇದು 2ನೇ ಫಿಲಿಮ್ ಇರ್ಬೋದು ಇವ್ರದ್ದು. ತುಂಬ ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಎಲ್ಲ ಸರ್ ಸಿನಿಮಾ ನೋಡಿ ನೀವೇನು ಅರ್ಥ ಮಾಡ್ತೀವಿ? ಒಂದು ಪ್ರೇಮ ಕಥೆ. ತುಂಬ ದಿನದ ಮೇಲೆ ಒಂದು ಅದ್ಭುತವಾದ ಪ್ರೇಮ ಕಥೆ ಮಾಡಿದ್ದಾರೆ. ಚೆನ್ನಾಗಿದೆ. ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದು ಸರ್. ಸೂಪರ್ ಆಗಿದೆ. ನೋಡಿ ಎಲ್ಲ ಬಂದು ಏನು ಹೇಳೋದು. ಆ್ಯಕ್ಟ್ ಮಾಡಿದ್ದೀವಿ ನಾವು ಈ ಸಿನಿಮಾಲಿ, ಮತ್ತು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ್ದೀವಿ. ಎಷ್ಟೋ ದಿನ ಆದಮೇಲೆ ಒಂದು ಒಳ್ಳೆ ಫೀಲ್ ಗುಡ್ ಸಿನಿಮಾ ನಮ್ಮ ಡೈರೆಕ್ಟ್ರು ಅನಿಲ್ ಅಣ್ಣ ಅವರು ಕೊಟ್ಟಿದ್ದಾರೆ. ಎಲ್ಲರೂ ಯಾವುದೇ ಬ್ಯಾರಿಯರ್ಸ್ನ ದಾಟಿ, ಯೂತ್ಸ್ ಆಗಲಿ, ಫ್ಯಾಮಿಲಿ ಆಡಿಯನ್ಸ್ ಆಗಲಿ, ಮಕ್ಕಳಾಗಲಿ ಒಳ್ಳೆ ಮೆಸೇಜ್ ಇಟ್ಟಿದ್ದಾರೆ ಸಿನಿಮಾಲಿ. ಎಲ್ಲರಿಗೂ ಮಾಡಿದ್ದಾರೆ. ದಯವಿಟ್ಟು ಬಂದು ಸಿನಿಮಾ ನೋಡಿ, ಎಂಜಾಯ್ ಮಾಡಿ. ಎಂಟರ್ಟೈನ್ಮೆಂಟ್ಗಂತೂ ಕೊರತೆನೇ ಇಲ್ಲ. ಫುಲ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ಡೈಲಾಗ್ಸು, ಪ್ರತಿಯೊಂದು ಸಾಂಗ್ಸು ಎಲ್ಲ ಚೆನ್ನಾಗಿದೆ. ಏನು ಸರ್
ಹೀರೋ ಒಂದು ಲವ್ ಸ್ಟೋರಿ ಚೆನ್ನಾಗೇ ಮಾಡಿದ್ದೆ ಸರ್ ಫಿಲ್ಮ್. ಅಸತಿ ನೋಡಿದೆ ಬೇಜಾರಾಗಲ್ಲ ಆ ಥರ ಮಾಡಿದ್ದೆ ಫಿಲ್ಮ್. ಈ ಸಾಂಗಿಗೂ ಒಂದು ಹಾರ್ಟ್ ಬೀಟ್ ಒಂಥರ ಇದಾಗ್ತಾ ಇರುತ್ತೆ. ಸಿನಿಮಾ ಸಖತ್ತಾಗಿದೆ. ಫಸ್ಟ್ ಹಾಫಲ್ಲಿ ನಮ್ಮ ಮಲೈಕ್ ಅವ್ರ ಮೇಲೆ ಪ್ರೀತಿ ಖಂಡಿತ ಆಗುತ್ತೆ. ಸೆಕೆಂಡ್ ಹಾಫಲ್ಲಿ ನಮ್ಮ ರಚಿತಾ ರಾಮ್ ಮೇಡಮ್ ಮೇಲೆ ಖಂಡಿತ ಲವ್ ಆಗುತ್ತೆ. ಕ್ಲೈಮ್ಯಾಕ್ಸ್ ಅಂತೂ ಅಲ್ಟಿಮೇಟ್ ಆಗಿದೆ. ಸಿನಿಮಾ ಸಖತ್ತಾಗಿ ಬಂದಿದೆ. ಪ್ರತಿಯೊಬ್ಬರು ಬಂದು ಥಿಯೇಟ್ರಲ್ಲಿ ಕೂತ್ಕೊಂಡು ಈ ಸಿನಿಮಾನ ನೋಡಿ ಸಕ್ಸಸ್ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಸಿನಿಮಾ ಇಂಥ ಸಿನಿಮಾನ ದಯವಿಟ್ಟು ಮಿಸ್ ಮಾಡ್ಕೊಂಬಿಡಿ. ಒಳ್ಳೆ ಸಿನಿಮಾ, ದಯವಿಟ್ಟು ಮಿಸ್ ಮಾಡ್ಕೊಂಬಿಡಿ ಈ ಸಿನಿಮಾನ. ಸಾಂಗ್ಸ್ಗಳಂತೂ ಅಲ್ಟಿಮೇಟ್ ಆಗಿದೆ ಬ್ರೋ. ಒಂದೊಂದು ಸಾಂಗ್ಸ್ ಸಾಕಾಗಿದೆ. ಲವ್ ಸಾಂಗ್ ಆಗಲಿ, ಮಾಸ್ ಸಾಂಗ್ ಆಗಲಿ, ಪ್ರತಿಯೊಬ್ಬರು ಸಖತ್ತಾಗಿ ಮಾಡಿದ್ದಾರೆ. ಜೈದ್ ಖಾನ್ ಅವ್ರ ಆ್ಯಕ್ಟಿಂಗು ಸಖತ್ತಾಗಿದೆ. ಫೈಟಿಂಗ್ ಅಂತೂ ಮಸ್ತಾಗಿದೆ. ಒಂದೊಂದು ಕಡೆ ಒಂದೊಂದು ಆ ಡೈಲಾಗ್ಗಳು ಸೀರಿಯಸ್ಲಿ ಮಾತೇ ಇಲ್ಲ. ಡೈಲಾಗ್ಸ್ಗಳಂತೂ ಒಂದಷ್ಟು ಹಾರ್ಟ್ ಟಚ್ ಆಗುತ್ತೆ ಬ್ರೋ. ಆಮೇಲೆ ಅಪ್ಪ ಅಮ್ಮನ ಸೆಂಟಿಮೆಂಟು, ಮಕ್ಳಿಗೋಸ್ಕರ ಅಪ್ಪ ಅಮ್ಮದಿರು ಏನು ಕಷ್ಟಪಟ್ಟಿರ್ತಾರೆ, ಮಕ್ಕಳು ಅದನ್ನು ಇಲ್ಲಿ ಶೋಕಿ ಮಾಡ್ಕೊಂಡು ಹೇಗಿರ್ತಾರೆ ಅದನ್ನೆಲ್ಲ ಈಗಿನ ಜನತೆಗೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅದನ್ನ ಕಲ್ತ್ಕೊಳ್ಳೋದಕ್ಕೆ ಒಂದಷ್ಟು ಮೆಸೇಜ್ಗಳು ಇದೆ. ಸಿನಿಮಾ ಮಾತ್ರ ಸೂಪರಾಗಿ ಬಂದಿದೆ. ಇಂಟ್ರೋಲ್ ಟ್ವಿಸ್ಟ್ ಅದು ಎಕ್ಸ್ಪೆಕ್ಟೆಡ್. ಆ್ಯಕ್ಚುಲಿ ಈಗ ಏನು ಜನ್ರೇಷನ್ ಏನು ನಡೀತಾ ಇದೆ ಅದನ್ನು ತೋರಿಸಿದ್ರೆ ಎಕ್ಸ್ಪೆಕ್ಟೆಡ್. ಬಟ್ ಒಂಥರ ಬೇಜಾರಾಗುತ್ತೆ ಅಲ್ಲಿ. ಲಾಸ್ಟ್ ಟ್ವಿಸ್ಟ್ ಸಾಕಾಗಿತ್ತು. ಸಿನಿಮಾ ಸಾಕಾಗಿ ಬಂದಿದೆ.